ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆ ಸಾಧ್ಯತೆ ಇದೆ. ಯೆಲ್ಲೋ ಹಾಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರೋ ಹಿನ್ನೆಲೆಯಲ್ಲಿ ಈಗ ಮಳೆಯ ಆರ್ಭಟ ಮುಂದುವರಿಯುತ್ತೆ. ಮುಂದಿನ 5 ದಿನ ರಾಜ್ಯದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಗಳಿದ್ದಾವೆ. ಹವಾಮಾನ ಇಲಾಖೆಯಿಂದಲೂ ಕೂಡ ಮಳೆಯ ಮುನ್ಸೂಚನೆ ಬಂದಿದೆ. ಯೆಲ್ಲೋ ಮತ್ತು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಜಾಸ್ತಿ ಮಳೆ ಬೀಳ್ತು ಅಲ್ಲಿ ಯೆಲ್ಲೋ, ಸಾಧಾರಣ ಮಳೆ ಇದ್ದಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಮುಂದಿನ 5 ದಿನ ಭಾರೀ ಮಳೆಯಾಗುವ ಸಾಧ್ಯತೆಗಳಿದ್ದಾವೆ. ಸಿಡಿಲು ಗುಡುಗಿನ ನಡುವೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ರಾಜ್ಯಾದ್ಯಂತ ಬಹುತೇಕ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಿರೋದನ್ನು. ಬೆಂಗಳೂರಲ್ಲೂ ಕೂಡ ಕಳೆದ 3-4 ದಿನಗಳಿಂದ ನಿರಂತರವಾಗಿ ದಿನನಿತ್ಯವೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹವಾಮಾನ ಇಲಾಖೆ ಕೂಡ ಇದ್ರ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇದು ಮುಂಗಾರು ಅಧಿಕೃತವಾಗಿ ಇನ್ನೂ ಆರಂಭ ಆಗಿಲ್ಲ ನಮ್ಮಲ್ಲಿ. ಮುಂಗಾರು ಪೂರ್ವ ಅಂತಲೂ ಹೇಳ್ಬೋದು. ಈಗ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದಾಗಿ ಈ ರೀತಿಯಾಗಿ ಭಾರೀ ಮಳೆ ಆಗ್ತಾ ಇದೆ. ಅಲ್ಲಿಯ ಆಯಾ ಜಿಲ್ಲೆಗಳ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾವೆ. ಬೆಂಗಳೂರಿನಲ್ಲೂ ಕೂಡ ಇನ್ನು ಮುಂದಿನ 5 ದಿನ ಭಾರೀ ಮಳೆಯಾಗುವ ಸಾಧ್ಯತೆಗಳಿದ್ದಾವೆ. ಅಲರ್ಟ್ ಆಗಿರಬೇಕು ಎಲ್ಲರೂ ಕೂಡ. ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ಪಾಲಿಕೆಯವರು ಕೂಡ ತೆಗೆದುಕೊಳ್ಬೇಕು. ಬೆಂಗಳೂರಲ್ಲಿ ಜೀವಹಾನಿಗಳು ಆಗುವಂತಹ ಸಾಧ್ಯತೆಗಳು, ಯಾಕಂದರೆ ಮರ ಬಿದ್ದು ನೋಡ್ತಾ ಇದ್ದೀವಿ ನಾವು, ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ. ಬಟ್ ಈಗ ಬಹುತೇಕ ಭಾಗಗಳಲ್ಲಿ ಕರಾವಳಿ ಭಾಗದಲ್ಲೂ ಕೂಡ ಜಾಸ್ತಿ ಮಳೆ ಆಗುವ ನಿರೀಕ್ಷೆ ಇದೆ.